ಇನ್ನು ಡಾಕ್ಟರ್, ಮನೆಯಲ್ಲಿ ಒಂದು 5-6 ಜನ ಇರ್ತಾರೆ. ಸೊ 5-6 ಜನನೂ ಒಂದೇ ಸೋಪ್ ಯೂಸ್ ಮಾಡ್ತಾ ಇರ್ತಾರೆ, ಅಷ್ಟು ಜನನೂ ಒಂದೇ ಟವಲ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಇಟ್ಸ್ ನಾಟ್ ಕರೆಕ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಒಳ್ಳೇದಲ್ಲ. ಒಂದೇ ಮನೆಯವರು ನಮ್ಮವರು ಅನ್ನೋದು ಒಳ್ಳೇದು, ಬಟ್ ಪ್ರತಿಯೊಬ್ಬರದು ಅವರವರದೇ ಒಂದು ಸೆಪರೇಟ್ ಏನು ಬೇಸಿಕ್ ಹೈಜೀನ್ ಮೇಂಟೈನ್ ಮಾಡೋದ್ರಿಂದ ಕೆಲವೊಂದು ಕಮ್ಯುನಿಕೇಟಿವ್ ಕಾಂಟ್ಯಾಜಿಯಸ್ ಡಿಸೀಸಸ್ ಇರುತ್ತೆ. ಫಂಗಲ್ ಇನ್ಫೆಕ್ಷನ್ಸ್, ಎಸ್ಪೆಷಲಿ ರಿಂಗ್ ವರ್ಮ್ ಇನ್ಫೆಕ್ಷನ್, ಏನು ಗಜಕರ್ಣ ಅಂತ ಹೇಳ್ತಾರೆ. ಸಾಮಾನ್ಯ ಅದು ಒಂದೇ ಮನೆಯಲ್ಲಿ ಒಬ್ರಿಗೆ ಆಯಿತು ಅಂದರೆ ಇಮಿಡಿಯೇಟ್ಲಿ ಮತ್ತೊಬ್ಬರಿಗೆ ಹರಡಲಿಕ್ಕೆ ಅವಕಾಶ ಇರುತ್ತೆ, ಓನ್ಲಿ ಬೈ ದ ಟಚ್. ಸೊ ಅಂಥ ಸಂದರ್ಭದಲ್ಲಿ ನೀವು ನಿಮ್ದು ಅವ್ರದ್ದೇ ಸೋಪು, ಅವ್ರದ್ದೇ ಟವಲ್ಲು ಆ ಥರ ಅಂತೂ ಯೂಸ್ ಮಾಡೋದು ವಿಲ್ ಲೀಡ್ ಟು ಲಾಟ್ ಆಫ್ ಕಾಂಪ್ಲಿಕೇಶನ್. ಮತ್ತು ಈ ಥರದ ಇನ್ಫೆಕ್ಷನ್ಸು ಒಮ್ಮೆ ಅಂಟ್ಕೊಂತು ಅಂತಂದರೆ ಇಟ್ ವಿಲ್ ಟೇಕ್ ಅ ಲಾಂಗೆಸ್ಟ್ ಪೀರಿಯಡ್ ಟು ಡಿ ರೂಟ್. ಸೊ ಆಗಿದ್ದಾಗ ಇಂಥ ವಿಷಯಗಳನ್ನ ಅವಾಯ್ಡ್ ಮಾಡಬೇಕು ಅನ್ನೋದು ಒಂದು ಬೆಸ್ಟ್ ಹೈಜಿನಿಸಿಟಿ ಆ್ಯಂಡ್ ಡಿಸಿಪ್ಲಿನರಿ ಲೈಫ್ ಸ್ಟೈಲ್ ಅಂತ ಬಂದಾಗ ಯಾವುದೇ ನಮ್ಮ ರೇಂಜಸಲ್ಲಿ ಅವೈಲೇಬಲ್ ಇದೆ, ಬಟ್ ಸಪ್ರೇಟ್ ಆ್ಯಂಡ್ ಇಂಡಿವಿಜುವಲ್ ಆಗಿ ಹ್ಯಾಂಡಲ್ ಮಾಡೋದು ಒಳ್ಳೆಯದಿರುತ್ತೆ. ಎಸ್ ನೈಸ್ ಡಾಕ್ಟರ್. ಇನ್ನು ಮತ್ತೊಂದು ಕಡೆ ನಮಗೆ ಈ ಸ್ಕಿನ್ ಸಮಸ್ಯೆ ಪ್ರಾಬ್ಲಮ್ ಅಂತ ಬರೋದು ಚಿಕ್ಕ ಮಕ್ಕಳಲ್ಲಿ ನಾವು ನೋಡಿರೋದು ಕಡಿಮೆನೇ ಅಂತಲೇ ಹೇಳಬಹುದು. ಆ್ಯಂಡ್ ಚಿಕ್ಕ ಮಕ್ಕಳಲ್ಲಿ ಸ್ಕಿನ್ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಚೆನ್ನಾಗೇ ಇರುತ್ತೆ. ಬಟ್ ಬೆಳೀತಾನೆ ಈಗ ನಾವೇನು ಧೂಳಲ್ಲಿ ಓಡಾಡ್ತಾ ಇರ್ತೀವಿ, ಸೊ ಹೊರಗಡೆ ಹೋಗ್ತಾ ಇರ್ತೀವಿ, ಅದರಿಂದ ಆಗಬಹುದು, ಅಥವಾ ನಾವು ಯೂಸ್ ಮಾಡುವಂತಹ ಕ್ರೀಮ್ಸಿಂದ ಆಗಿರಬಹುದು, ಇದರಿಂದನೇ ನಮ್ಮ ಸ್ಕಿನ್ ಪ್ರಾಬ್ಲಮ್ ಅಲ್ಲಿಂದ ಶುರು ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಖಂಡಿತ. ಸೊ ಈ ಪ್ರಾಡಕ್ಟ್ಸ್ ಏನೇನಿದೆಯಲ್ಲ, ಸೊ ಅದನ್ನ ಬಳಕೆ ಮಾಡಬೇಕಾ ಅಥವಾ ಮಾಡಬಾರ್ದ? ಅಂದ್ರೆ ಈಗ ಪ್ರತಿಯೊಬ್ಬರು ಕೂಡ ಬಾಡಿ ಲೋಷನ್ ಯೂಸ್ ಮಾಡ್ತಾರೆ ಪ್ರತಿದಿನ. ಸೊ ಇಂತಹ ಪ್ರಾಡಕ್ಟ್ಗಳನ್ನ ಬಳಕೆ ಮಾಡ್ತಾ ಇದ್ರು ಕೂಡ ಅವರಲ್ಲೂ ಕೂಡ ಸ್ಕಿನ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಹಾಗಿದ್ರೆ ಯಾಕೆ ಬಳಕೆ ಮಾಡಬೇಕು? ಈಗ ಆಸ್ಪತ್ರೆಗೆ ಹೋದ್ರು ಅವರು ಡಾಕ್ಟರ್ ಕೂಡ ಕೊಡೋದು ಯಾವುದೋ ಒಂದು ಪ್ರಾಡಕ್ಟ್ ಕೊಡ್ತಾರೆ, ಇದನ್ನ ಯೂಸ್ ಮಾಡಿ ಅಂತ. ಸೊ ಅವ್ರು ಕೊಡೋ ಬದಲು ನಾವೇ ತಗೊಂಡು ಯೂಸ್ ಮಾಡ್ತೀವಿ ಅನ್ನೋ ಪ್ರಶ್ನೆ ಕೂಡ ಇದೆ. ದಟ್ ಈಸ್ ಅ ರೀಸನ್ ಹೋಮಿಯೋಪತಿ ಎಕ್ಸ್ಕ್ಲೂಸಿವ್ಲಿ ಸಜೆಸ್ಟ್ ಮಾಡೋದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಂತಲ್ಲ. ಸ್ಕಿನ್ ಮ್ಯಾನೇಜ್ಮೆಂಟ್ ಬೇರೆ. ಜನರಲಿ ಇಫ್ ಯು ಆರ್ ಅ ಗರ್ಲ್ ವಿತ್ ಅ ವೆರಿ ಹೆಲ್ದಿ ಸ್ಕಿನ್, ಸೊ ನಿಮಗೆ ನೆಸೆಸಿಟಿ ಆಫ್ ಎನಿ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಏನು, ಮ್ಯಾಕ್ಸಿಮಮ್ ಮಾಯ್ಶ್ಚರೈಸ್ ಮಾಡುವಂಥದ್ದು, ಸನ್ ಪ್ರೊಟೆಕ್ಟ್ ಮಾಡುವಂಥದ್ದು. ಅದು ಬಿಟ್ಟರೆ ನೀವು ಏನು ಒಂದು ದಿನ ತಗೊಳ್ಳೋ ಇಂಟರ್ನಲ್ ಹೈಡ್ರೇಷನ್ಸು ಇವೆಲ್ಲ ಏನಿದೆ ನಿಮಗೆ ಅವುಗಳಿಂದ ಮ್ಯಾನೇಜ್ಮೆಂಟ್ ಆಗೋಗುತ್ತೆ. ಆಲ್ರೆಡಿ ಡಿಸೀಸ್ಡ್ ಸ್ಕಿನ್ಗಳಲ್ಲಿ ಏನಿರುತ್ತೆ ಅಪ್ಲಿಕೇಶನ್ಸನ್ನು ಹೋಮಿಯೋಪತಿಕಲಿ ನಾವು ಬಂದಾಗ ವಿ ನೆವರ್ ಸಜೆಸ್ಟ್. ಸೊ ನಾವು ಯೂಶ್ವಲಿ ಏನೇ ಮೆಡಿಸಿನ್ಸ್ ಇದ್ರು, ಯಾವುದೇ ಚರ್ಮದ ಕಾಯಿಲೆ ಇದ್ರು, ಮೇಜರ್ಲಿ ಔಷಧಿಯ ಮುಖಾಂತರನೇ, ಬಿಕಾಸ್ ಕಾಯಿಲೆ ಶುರು ಆಗೋದು ಕೂಡ ಒಳಗಿನ ಒಂದು ರೋಗ ನಿರೋಧಕ ಶಕ್ತಿಯಲ್ಲಿ ಆಗುವ ಏರುಪೇರಿಂದ ಹೊರತಾಗಿ, ಇದೋ ನಿಮ್ಮ ದೇಹ ಎಕ್ಸ್ಟರ್ನಲ್ಲಿ ಒಂದು ಹೀಟ್ಗೋ ಇನ್ಫೆಕ್ಷನ್ಗೋ ರಿಯಾಕ್ಟ್ ಆಗಿ ಚರ್ಮದ ವ್ಯಾಧಿ ಬಂದಿದೆ ಅಂದರೂ ಕೂಡ ಅದು ಹೀಲ್ ಆಗೋದಕ್ಕೆ ನಿಮ್ಮ ಇಂಟರ್ನಲ್ ಇನ್ನೇಟ್ ಏನು ಕೆಪಾಸಿಟಿ ಇರುತ್ತೆ ಅದೇ ಹೆಲ್ಪ್ ಮಾಡೋದು. ಸೊ ಹಾಗಾಗಿ ಹೋಮಿಯೋಪತಿಕಲಿ ವೆನ್ ಇಟ್ ಕಮ್ಸ್ ನಾವು ಯೂಶ್ವಲಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ಗಿಂತ ಇಂಟರ್ನಲ್ ಕರೆಕ್ಷನ್, ಇಂಟರ್ನಲ್ ಹೀಲಿಂಗಿಗೆ ಬಿಲೀವ್ ಮಾಡ್ತೀವಿ. ಸೊ ವೆನ್ ಇಟ್ ಕಮ್ಸ್ ಟು ಹೋಮಿಯೋಪತಿ ಮೆಡಿಸಿನ್ ಆ ಥರದ ಒಂದು ಕಾನ್ಫ್ಲಿಕ್ಟ್ ಅಥವಾ ಆ ಥರದ ಒಂದು ಕನ್ಫ್ಯೂಷನ್ಸ್ ನಿಮ್ಗೆ ಆಗೋದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.